ಗುರುಗಳೇ, ಇನ್ನು ರಾಯರ ಸೇವೆ ಮಾಡಿದಂಥವ್ರಿಗೆ ಅನೇಕರು ಬಗೆ ಬಗೆಯ ರೀತಿಯಲ್ಲಿ ಸೇವೆಯನ್ನ ಮಾಡ್ತಾರೆ. ಅವರಿಗೆ ವಿಚಿತ್ರವಾದಂಥ ಅಂದ್ರೆ ವಿಶೇಷ ಅನುಭವಗಳು ರಾಯರ ದೃಷ್ಟಿಯಿಂದ ಆಗಿದೆ. ರಾಯರು ಕನಸಿನಲ್ಲಿ ಬಂದು ಅನುಗ್ರಹ ಮಾಡಿದ್ರು, ರಾಯರು ನನ್ನ ಕಣ್ಮುಂದೆನೆ ಬಂದ್ರು, ನಾನು ನೋಡಿದೆ ಅನ್ನೋವಂಥದ್ದು, ಅಥವಾ ಮನೆಯಲ್ಲಿ ಇನ್ನೇನು ಯಾರೋ ಹೋಗೇ ಬಿಡ್ತಾರೆ ಆದರೆ ರಾಯರು ಬಂದು ಜೀವವನ್ನ ಕೊಟ್ಟರು, ಕಾಪಾಡಿದ್ರು ಅನ್ನುವಂಥದ್ದು ಸಾವಿರಾರು ಉದಾಹರಣೆಗಳನ್ನ ಕಾಣ್ತೇವೆ. ಅದರಲ್ಲೂ ಹೆಚ್ಚಾಗಿ ಕಂಡು ಬರುವಂಥದ್ದು ಕನಸಿನಲ್ಲಿ ರಾಯರು ಬಂದು ಅನುಗ್ರಹ ಮಾಡಿದ್ರು ಅನ್ನುವಂಥದ್ದು. ಇದ್ರ ಬಗ್ಗೆ ಏನು ಹೇಳ್ತೀರಿ ಗುರುಗಳೇ? ಅದು ಜೊತೆಗೆ ರಾಘವೇಂದ್ರ ಸ್ವಾಮಿಗಳು ಸ್ವಪ್ನದಲ್ಲಿ ಬಂದು ಅನುಗ್ರಹ ಮಾಡಿದ್ದಾರೆ ಅನ್ನೋ ವಿಷಯ ಬರೀ ಈ ಜನ್ಮದ ಸಂಬಂಧ ಅಲ್ಲ. ಅದು ರಾಘವೇಂದ್ರ ಸ್ವಾಮಿಗಳಿಗೂ ನಮಗೂ ಇದು ಒಂದೇ ಜನ್ಮದ ಸಂಬಂಧ ಆಗಿದ್ದರೆ ಅವರು ಸ್ವಪ್ನದಲ್ಲಿ ಬರೋದು ಕಷ್ಟ. ಜನ್ಮಾಂತರದ ಸಂಬಂಧ ಇರುತ್ತೆ. ರಾಘವೇಂದ್ರ ಸ್ವಾಮಿಗಳವರಿಗೆ ನಾವು ಹಿಂದಿನ ಜನ್ಮದಲ್ಲೂ ಭಕ್ತರಾಗಿರಬಹುದು, ಆದರೆ ಹಿಂದಿನ ಜನ್ಮದಲ್ಲೂ ಭಕ್ತರಾಗಿರಬಹುದು. ಆ ಸಂಬಂಧ ಇರುತ್ತೆ. ಅದು ಸಂಸ್ಕಾರ ಇರುತ್ತೆ. ಸಂಸ್ಕಾರದಿಂದ ಸ್ವಪ್ನ ಬೀಳೋದು. ಸಂಸ್ಕಾರ ಅಂದರೆ ಏನು? ಯಾವುದೋ ಒಬ್ಬ ವ್ಯಕ್ತಿ ಜೊತೆ ನಿಮಗೆ ಕಾಂಟ್ಯಾಕ್ಟ್ ಇರುತ್ತೆ, ಮಧ್ಯೆ ಒಂದು 20 ವರ್ಷ ಗ್ಯಾಪ್ ಆಗುತ್ತೆ, ಅವ್ರನ್ನ ಮರ್ತಿರ್ತೀರಿ ನೀವು, ಎದುರಿಗೆ ಬಂದ ಜ್ಞಾಪಕ ಆಗುತ್ತೆ. ಅದು ಸಂಸ್ಕಾರ. 20-25 ವರ್ಷದಿಂದ ಅವ್ರ ಮುಖನೇ ನೀವು ನೋಡಿರಲ್ಲ, ಅವ್ರ ಸಂಪರ್ಕ ನೀವು ಮಾಡಿರೋಲ್ಲ, ಅವರು ನಿಮ್ಮನ್ನು ನೋಡಿರಲ್ಲ, ನಿಮ್ಮ ಸಂಪರ್ಕ ಅವ್ರು ಮಾಡಿರಲ್ಲ. 25 ವರ್ಷದ ನಂತರ ಅವ್ರು ಬಂದು ನೀವು ಮುಖ ನೋಡಿದಾಗ ಶಾಕ್ ಆಗುತ್ತೆ. ನೀವಾ? ಹಾಂ, ಆವಾಗೇನಾಗುತ್ತೆ, ಆ ಹಳೆಯ ಅಫೆಕ್ಷನ್ ಇದೆಯಲ್ಲ, ಆಗಲ್ಲಿ ಅಭಿವ್ಯಕ್ತ ಆಗುತ್ತೆ. ಸಂಸ್ಕಾರ ಅಂತ ಕರೀತಾರೆ ಅದನ್ನು. ಸಂಸ್ಕಾರದಿಂದ ಬಂತು ನಿಮಗದು. ಯಾಕೆ 25 ವರ್ಷ ಕಾಂಟ್ಯಾಕ್ಟೇ ಇಲ್ಲ ಅಂದರೆ ನಿಮ್ಮ ತಲೆಯಲ್ಲಿ ಬರಲೇಬಾರ್ದು ಅವರು. ಆದರೆ ಬಂದ್ರಲ್ವಾ, ಎದುರಿಗೆ ಬಂದ ತಕ್ಷಣ ನಿಮಗೆ ಅಂದ್ಕೊಂಡು, ಅಯ್ಯೋ ಅಷ್ಟು ವರ್ಷ ಆಯ್ತು ರೀ ನಿಮ್ಮನ್ನು ನೋಡಿ, ಅಂತೂ ಇಷ್ಟು ವರ್ಷ ಆದಮೇಲೆ ಇಷ್ಟು ಲಾಂಗ್ ಗ್ಯಾಪ್ ಅಂತೂ ಭೇಟಿ ಆಯ್ತಲ್ಲ ಬಿಡ್ರಿ, ಈ ಜನ್ಮದಲ್ಲಿ ನಾವು ನೀವು ಭೇಟಿ ಆಗ್ತೀವಿ ಅಂತಲೇ ಅಂದ್ಕೊಂಡಿರಲಿಲ್ಲ ಅಂತಾರೆ ಅಲ್ವಾ. ಹಾಗೆ ಜನ್ಮಾಂತರದಲ್ಲಿ ಸಂಬಂಧ ಇದ್ದಾಗ ಆ ರೀತಿ ಸಂಬಂಧಗಳು ಸಿಗುತ್ತೆ. ಆದ್ದರಿಂದ ನಾವು ಈ ಜನ್ಮದಲ್ಲಿ ಅಷ್ಟೇ ಅಲ್ಲ, ಹಿಂದಿನ ಜನ್ಮದಲ್ಲೂ ರಾಘವೇಂದ್ರ ಸ್ವಾಮಿಗಳವರ ಭಕ್ತರಾಗೋಣ, ಮುಂದಿನ ಜನ್ಮಗಳಲ್ಲೂ ಅವರ ಭಕ್ತರಾಗಿರೋಣ ಅಂತ ಅವರಲ್ಲೇ ಪ್ರಾರ್ಥನೆ ಮಾಡೋಣ. ಮುಂದಿನ ಜನ್ಮದಲ್ಲೂ ನಿಮ್ಮ ಭಕ್ತರಾಗುವ ಭಾಗ್ಯ ಕೊಡ್ರಿ ಅಂತ ರಾಯರಲ್ಲಿ ಪ್ರಾರ್ಥಿಸೋಣ. ಈ ಸಂಸ್ಕಾರದಿಂದ ಸ್ವಪ್ನದಲ್ಲಿ ರಾಘವೇಂದ್ರ ಸ್ವಾಮಿಗಳು ಬರೋದಾಗಲಿ, ಪ್ರೇರಣೆ ಕೊಡೋದಾಗಲಿ, ಅನುಗ್ರಹ ಮಾಡೋದಾಗಲಿ ಅದು ಪ್ರಾಮಾಣಿಕವೇ, ಶಾಸ್ತ್ರವೇ ಒಪ್ಪಿದೆ.